तो स्वागत है आपका ATV न्यूज़ में। मैं आपके साथ आसिफ शेख। ವಿಜಯಪುರ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಯಾದಗಿರಿ ಜಿಲ್ಲೆಯಲ್ಲಿ ಏನು ನಮ್ಮ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಪರಶುರಾಮ್ ಚಲವಾದಿಯವರ ಅನುಮಾನಾಸ್ಪದ ಸಾವನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಈ ಸಾವಿನ ಹಿನ್ನೆಲೆ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಮತ್ತು ಅವನ ಮಗನಾಗಿರ್ತಕ್ಕಂಥ ಪಂಪಾರೆಡ್ಡಿ ಇವರನ್ನು ಇಲ್ಲಿವರೆಗೂ ಒಂದು ವಾರ ಆಯ್ತು ಪ್ರಕರಣ ಆಗಿ ಇಲ್ಲಿವರೆಗೂ ಬಂಧಿಸಿಲ್ಲ. ಕಾರಣ ಏನು ಅಂತ ನಮಗೆ ಇಲ್ಲಿ ತನಕ ಗೊತ್ತಿಲ್ಲ. ಕಾರಣ ಆದಷ್ಟು ಬೇಗ ಚನ್ನಾರೆಡ್ಡಿ ಮತ್ತು ಅವನ ಮಗನನ್ನ ಬಂಧಿಸಲೇಬೇಕು. ಒಂದು ವೇಳೆ ಆದಷ್ಟು ಬೇಗ ಚನ್ನಾರೆಡ್ಡಿ ಮತ್ತು ಅವನ ಮಗನನ್ನ ಬಂಧಿಸದೇ ಇದ್ದಲ್ಲಿ ಇವತ್ತಿನ ದಿವಸ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಬಿಜಾಪುರನ ಬಂದ್ ಮಾಡುವಂತ ಒಂದು ಯೋಜನೆ ನಾವು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಾವು ಸನ್ಮಾನ್ಯ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತಿನ ದಿನ ಒಂದು ಸಣ್ಣ ಮನವಿ ಕೊಡ್ತಾ ಇದೀವಿ. ಸಣ್ಣ ಸಂಖ್ಯೆಯಲ್ಲಿ ಬಂದಿದ್ದೀವಿ. ನಾವು ಜನಸಂಖ್ಯೆ ಅಲ್ಲ, ಅತಿ ನಾವು ಗಡಬಡದಲ್ಲಿ ಮಾಡಿರ್ತಕ್ಕಂಥ ಒಂದು ಹೋರಾಟ ಇದು. ನಾವು ಒಂದು ವಾರದ ಒಳಗಡೆ ಅವನನ್ನು ಬಂಧಿಸಲೇಬೇಕು. ಬಂಧಿಸದೇ ಇದ್ದಲ್ಲಿ ಅವನ ವಿರುದ್ಧ ನಾವು ಇಡೀ ಕರ್ನಾಟಕದಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಆದ ಕಾರಣ ನಮ್ಮ ಹಿರಿಯರಾಗಿರ್ತಕ್ಕಂಥ ದಲಿತ ಸಂಘಟನೆ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ ಲಂಬು ಇವರ ಒಂದು ಹಸ್ತಾಂತರದ ಮೂಲಕ ಈ ಮನವಿಯನ್ನು ಮಾನ್ಯ ಅಪ್ಪರ್ ಜಿಲ್ಲಾಧಿಕಾರಿಗಳಿಗೆ ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಸಾವು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಹಾಗೂ ಅವನ ಮಗನನ್ನು ಕೂಡಲೇ ಬಂಧಿಸಲು ಮನವಿ. ಮಾನ್ಯರೇ, ವಿಜಯಪುರ ಜಿಲ್ಲೆಯ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಇಂದು ದಲಿತ ಮಹಾ ಒಕ್ಕೂಟ ಸಂಘಟನೆಯಿಂದ ಮಾನ್ಯ ಡಿ ಈಶ್ವರಿಗೆ ಮನವಿ ಮಾಡಲಾಯಿತು. ಕಾರಣ ಏನಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರ ಪೊಲೀಸ್ ಠಾಣೆ PSI ಪರಶುರಾಮ್ ಚಲವಾದಿಯವರು ಸಾವನ್ನಪ್ಪಿದ್ದಾರೆ. ಅಲ್ಲಿದ್ದಂಥ ಚನ್ನಾರೆಡ್ಡಿ ಮತ್ತು ಅವನ ಮಗ ಸನ್ನಿ ರೆಡ್ಡಿ ಇವರಿಬ್ಬರು ಟಾರ್ಚರಿಂದ ನಮ್ಮೊಬ್ಬ ಸಮಾಜದ ಸಿನ್ಸಿಯರ್ ಆಫೀಸನ್ನು ಕಳ್ಕೊಂಡಿದ್ದೀವಿ. ಅವ್ರಿಗೆ ನ್ಯಾಯ ಸಿಗಬೇಕು. ಅವ್ರ ಮನೆಗೆ ಯಾರಿಗೊಬ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಮತ್ತು ಅವ್ರಿಗೆ ಪರಿಹಾರ ಸಿಗಬೇಕು. ಇವ್ರಿಗೆ ಏನಾರು ನ್ಯಾಯ ಸಿಗಲಿಲ್ಲಪ್ಪ ಅಂದ್ರೆ ಶೀಘ್ರದಲ್ಲೇ ಅವ್ನ ಮನೆ ಮುತ್ತಿಗೆ ಹಾಕೋಂಥ ಕೆಲಸನೂ ಸಂಘಟನೆ ಮಾಡ್ತೀವಿ. ಇವತ್ತು ಅಂಬೇಡ್ಕರ್ ಸರ್ಕಲ್ನಿಂದ DC ಆಫೀಸ್ ಅವ್ರಿಗೆ ಪಾದಯಾತ್ರೆ ಮುಖಾಂತರ ಪ್ರೊಟೆಸ್ಟ್ ಮಾಡಿ ಸರ್. ಕರ್ನಾಟಕದಾಗ ಪದೇ ಇದೇ ಈ ಥರ ಘಟನೆ ಯಾಕೆ ಹಾಕೋರು? ಕರ್ನಾಟಕದಾಗ ಅಷ್ಟೇ ಅಲ್ರಿ, ಇಡೀ ದೇಶ ತುಂಬ ದಲಿತರ ಮೇಲೆ ಹಲ್ಲೆ ನಡೀತದೆ. ಕೆಲವೊಬ್ಬರು ಕಾಂಗ್ರೆಸ್ ನಮ್ದು ತಿಳ್ಕೊಂಡಾರ, ಅದು ಸುಳ್ಳು. ಯಾವುದೂ ಸರ್ಕಾರ ನಮ್ದಲ್ಲ. ಇವು ಎರಡೂ ಪಾರ್ಟಿ ನಡೆಯೋದು ಬ್ರಾಹ್ಮಣ RSS ದಿಂದ ನಡೀತದೆ. ಇವೇನು RSS ಕುತಂತ್ರ RSS ಮೈಂಡ್ ಸೆಟ್ ಅದಲ್ಲ. ಇವರಿಂದ ಪದೇ ನಮ್ಮ ಮೇಲೆ ಹಲ್ಲೆಗಳು ನಡೀತಾವುದು. ಎವ್ರಿ ಡಿಪಾರ್ಟ್ಮೆಂಟ್, ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಎವ್ರಿ ಡಿಪಾರ್ಟ್ಮೆಂಟ್ದಾಗ ನಮ್ಮ ಸಮಾಜದ ಮೇಲೆ ಹಲ್ಲೆಗಳು ಆಲತ್ತಾವು. ಆನಂತರ ಟಾರ್ಚರ್ಗಳನ್ನು ಆತಾವು, ಮಾನಸಿಕ ಹಿಂಸೆನೂ ಕೊಡ್ತಾರೆ. ಆದಷ್ಟು ಬೇಗ ಇವರಿಗೆ ನ್ಯಾಯ ಸಿಗಬೇಕು. ಈಗಂತೂ ಸದ್ಯಕ್ಕೆ ಹೊಸ ಕಾನೂನು ಐತಿ, ಪೊಲೀಸರಿಗೆಲ್ಲ ಡಬಲ್ ಪವರ್ ಐತಿ. ನನ್ನ ಮಗನಿಗೆ ಬಾಯಾಗ ಬೂಟ್ ಇಟ್ಕಿಸಿಂದ ಜೈಲಿಗೆ ಆಗಬೇಕಂತ ನಾವು ಸಂಘಟನೆ ಮನವಿ ಮಾಡ್ಕೋತೀವಿ.
ಮದೀನ್ ಕುಮಾರ್ ಭೀಮ್ ಆರ್ಮಿ ಕರ್ನಾಟಕ ರಾಜ್ಯಾಧ್ಯಕ್ಷರು. ಇವತ್ತು ಮತ್ತೆ ಸರ್ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಹಾ ಒಕ್ಕೂಟ ಸಂಘಟನೆ ವತಿಯಿಂದ ಎಲ್ಲ ಸಂಘಟನೆಗಾರರು ಕೂಡಿಕೊಂಡು ಇವತ್ತು ನಮ್ಮ ಸೋದರಾದಂಥ ಮತ್ತು ನಮ್ಮ ಸಮಾಜದ ಮಾಣಿಕ್ಯ ಆದಂಥ ಪರಶುರಾಮ ಚಲವಾದಿ ಅಣ್ಣಾಜಿಯವ್ರನ್ನ ಇವತ್ತು ಮಾನಸಿಕ ಕಿರುಕುಳ ಕೊಟ್ಟು ಏನು ಚೆನ್ನಾರೆಡ್ಡಿ ಮತ್ತು ಅವ್ರ ಮಗ ಪಂಪನಗೌಡ ಇವರಿಬ್ಬರು ದುಡ್ಡಿಗೋಸ್ಕರ ಇವತ್ತು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ SP ಆಗ್ತಿದ್ನೋ ಏನಾಗ್ತಿದ್ನೋ ಅಂಥ ವ್ಯಕ್ತಿನ ಇವತ್ತು ಕೊಲೆನೇ ಮಾಡ್ಯಾರ ಅಂತ ಹೇಳ್ತೀನಿ ನಾನು ಡೈರೆಕ್ಟಾಗಿ. ಅವರು ರಾಜಕೀಯ ಮಾಡಿ ದುಡ್ಡು ಮಾಡ್ಯಾರ. ನಿಮ್ಗಿನ್ನೂ ದುಡ್ಡು ಬೇಕಾಗಿತ್ತಂದ್ರೆ ಅಪ್ಪ ಮಗ ಇಬ್ಬರು ಜೋಳಿಗೆ ಹಾಕೊಂಡು ಹೋಗ್ಬೇಕಾಗಿತ್ತು ನೀವು. ಈಗ ನಾವು ನಮ್ಮ ಸಮಾಜ ಒಂದು ಮಾಣಿಕ್ಯ ಕಳ್ಕೊಂಡೇವಿ. ಹೀಗಾಗಿ ನಾವು ಸಿದ್ದರಾಮಯ್ಯ ಸಾಬ್ರಿಗೆ ನಮ್ಮದೊಂದು ಬೇಡಿಕೆ ಮನೆಯವ್ರಿಗೆ ಏನಪ್ಪ ಅಂದ್ರೆ ಅಹಿಂದ ಮತ್ತು ಹಿಂದುಳಿದವರ ಅಂತೇಳಿ ತಾವು ಏನು ಪ್ರೀತಿಸ್ತೀರಿ ನಮ್ಮನ್ನ, ಆ ಪ್ರೀತಿಲಿಂತ ನಾವು ತಮಗೆಲ್ಲ ನಾವು ಓಟ್ ಹಾಕಿದ್ದೇವೆ. ಈಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ. ಅದಕ್ಕೆ ತಾವು ದಯಮಾಡಿ ಅವನ್ನ CBI ತನಿಖೆ ಕೊಟ್ಟು ಅದು ತನಿಖೆ ನಡೀಲ್ರಿ. ಮೊದಲು ಅವನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದ್ರಪ್ಪ ಅಂದ್ರೆ ನೀವು ನಿಜವಾಗ್ಲೂ ನಮ್ಮ ದಲಿತ ಪರ ಇದ್ದೀರಿ ಮತ್ತು ಹಿಂದುಳಿದವರು ಇದ್ದೀರಿ ಅಂತೇಳಿ ನಾವು ಒಪ್ಲಕ್ಕೆ ಸಾಧ್ಯ ಇದ್ದೇವೆ ಸರ. ನಾವು ಬಲಿಪಾಸ ಆಗ್ತಾ ಇದ್ದೇವೆ ಬರೀ ನಿಮ್ಮ ಮಾತು ಕೇಳಿ. ನೀವು ಎಲ್ಲ ಥರ ಹೇಳ್ತೀರಿ ನಾವು ಅಹಿಂದ ದೇವಿ, ನಾವು ಹಿಂದೂ ಪರ ದೇವಿ, ದಲಿತ ಪರ. ಯಾರೊಬ್ರು ಇವತ್ತಿನವ್ರಿಗೆ ಯಾರು ರಾಜಕಾರಣಿನೂ ಮಾತಾಡಿಲ್ಲ. ಹಿಂದಕ್ಕೂ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರೆ, ನೀವು ನಮ್ಮವರಿದ್ರಿ. ಇವತ್ತು ನಮ್ಮ ಸೋದರ ಒಬ್ಬವ ಅನುಮಾನಿಸೋದಾಗಿ ಕೊಲೆಯಾಗಿದ್ದಾನ. ಈಗ ಅವನ ಮನೆ ಪರಿಸ್ಥಿತಿಯನ್ನು, ನಮ್ಮ ಸೋದರಿಯ ಪರಿಸ್ಥಿತಿಯನ್ನು, ಹೀಗಾಗಿ ಆ ಸೋದರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಸಿಗಬೇಕು. ಹೀಗಾಗಿ ಇದು ಶಾಂಪಲ್ ಎಲ್ಲರೂ ಸೇರಿ ನಾವೇನದ ಒಂದು ಹೋರಾಟ ಮನವಿ ಮಾಡಿದ್ದೇವೆ. ಇನ್ನು ನಾವು ಎಲ್ಲರೂ ಸೇರಿ ಉಗ್ರವಾದ ಹೋರಾಟ ಕರ್ನಾಟಕ ತುಂಬ ಆಗ್ತೈತಿ. ಎಲ್ಲರೂ ಬರೀ ಹೇಳ್ತೀರಿ ದಲಿತರ ಪರವಾಗಿದ್ರಿ ಅಂತೇಳಿ, ಇದೊಂದು ಮಾಡಿ ತೋರಿಸ್ರಿ. ದಲಿತರ ಕಣ್ಣು ಕಾಣಂಗೆ ನೋಡಿ ಮೌದಪ್ಪ ಮಾಡ್ರಿ ಅಂತೇಳಿ ನಾವು ನಂಬಿಕೆ ನಿಮ್ಮ್ಯಾಗ ಇಡುವಂಗೆ ಮಾಡ್ರಿ. ನಂಬಿಕೆ ಕೆಡಿಸ್ಕೋಬೇಡ್ರಿ. ದಯಮಾಡಿ ನಮ್ಮ ಪರಶುವಣ್ಣರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ಮಹಾ ಒಕ್ಕೂಟ ಸಂಘಟನೆಯಿಂದ ಕಳಕಳಿಯಿಂದ ವಿನಂತಿಯಿಂದ ಕೇಳ್ಕೊತೀನಿ. ಸೋಮು ಹಟ್ಟಿ, ಮಹಾ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ, ವಿಜಯಪುರ.